ವಿಚಾರದಲ್ಲಿ ಈಗಾಗಲೇ ಮಹದಾಯಿ ನೋಟಿಫಿಕೇಷನ್ನು ಆಗಿದೆ. ಮಹದಾಯಿ ಟ್ರಿಬ್ಯುನಲ್ನ 5 ತೀರ್ಪೇನಿದೆ, ಆ 5 ತೀರ್ಪು ನೋಟಿಫೈ ಆಗಿದೆ. ಕಳಸಾ ಬಂಡೂರಿಯಲ್ಲಿ 4 TMC ನೀರು, ನಾವು 7.56 TMC ನೀರು ಕೇಳಿದ್ವಿ. 4 TMC ನೀರನ್ನು ನಮಗೆ ಹಂಚಿಕೆ ಮಾಡಿದ್ದಾರೆ ಕಳಸಾ ಬಂಡೂರಿಗಾಗಿ. ಒಟ್ಟು 13.5 ಆಗಿದ್ದರೆ ಕಳಸಾ ಬಂಡೂರಿಗಾಗಿಯೇ 4 TMC 3.9 TMC ನಮಗೆ ಹಂಚಿಕೆ ಮಾಡಿದ್ದಾರೆ, ಟು ಬಿ ಎಕ್ಸಾಕ್ಟ್. ಈ ಒಂದು ಹಂಚಿಕೆ ಆದಮೇಲೆ ಆ ಅಂತರ್ಜಲ ವಿವಾದ ಪೂರ್ಣಗೊಂಡಂತೆ. ಆದರೆ ಗೋವಾ ಸರ್ಕಾರದವರು 10.6 ಹೆಕ್ಟೇರ್ 10.6 ಹೆಕ್ಟೇರ್ ಭೂಮಿ ಅರಣ್ಯ ಪ್ರದೇಶ, ಹುಲಿ ವನ್ಯಜೀವಿ ಕಾಡು ಅಂಥೇಳಿ ಇರೋದರಿಂದ ಅಲ್ಲಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ, ಕೊಡಬಾರ್ದು ಅನ್ನುವಂಥ ತಕರಾರು ಕೊಟ್ಟರು. ಫಾರೆಸ್ಟ್ ಇಲಾಖೆಯವರು ಈಗಾಗಲೇ ಅದನ್ನ ಪರಿಶೀಲನೆ ಮಾಡಿ ಕೊಡ್ಬೋದು ಅನ್ನೋದನ್ನು ಈಗಾಗಲೇ ರೆಕಮೆಂಡೇಷನ್ ಮಾಡಿದ್ದಾರೆ. ವನ್ಯಜೀವಿ ಮಂಡಳಿಗೆ ಈಗಾಗಲೇ ಎಲ್ಲರೂ ರೆಕಮೆಂಡೇಷನ್ ಮಾಡಿರುವಾಗ ವನ್ಯಜೀವಿ ಮಂಡಳಿ, ವೈಲ್ಡ್ ಲೈಫ್ ಕಮಿಟಿಯವರು, ವೈಲ್ಡ್ ಲೈಫ್ ಬೋರ್ಡ್ನವರು ಅದನ್ನು ಆ ರೆಕಮೆಂಡೇಷನ್ ಏನು ಬಂದಿದೆ ಆ ರೆಕಮೆಂಡೇಷನನ್ನು ಒಪ್ಪಿ ನಮಗೆ ಅನುಮತಿ ಕೊಡಬೇಕು. ಆದರೆ ಅದನ್ನು ಮುಂದೆ ಹಾಕ್ತಾ ಹೊರಟಿದ್ದಾರೆ. ನಾನು ಪ್ರಧಾನಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಮಿನಿಸ್ಟರ್, ಅವ್ರ ಹೆಸರು ಏನಾಗಲಿ, ಭೂಪೇಂದ್ರ ಯಾದವ್ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ, ಅನವಶ್ಯಕ ಗೊಂದಲ ಸೃಷ್ಟಿ ಮಾಡಬೇಡಿ, ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡ್ರಿ. ಯಾವ ಕಾರಣಕ್ಕಾಗಿ ಅನ್ಯಾಯ ಮಾಡ್ತಾಯಿದ್ದೀರಿ? ನಾವು ಗೋವಾದ ಯೋಜನೆಗಳು ಬಂದಾಗ ಸಹಕರಿಸಲಿಲ್ವಾ? ಯಾವ ಮಟ್ಟದಲ್ಲಿ ಗೋವಾಕ್ಕೆ ನಾವು ಸಹಕರಿಸಿದ್ದೇವೆ, ಬೆಂಬಲಿಸಿದ್ದೇವೆ, ಬಲ ನೀಡಿದ್ದೇವೆ ಅನ್ನೋದನ್ನು ಎಚ್ಚರಿಕೆಯಿಂದ ಅರ್ಥಕೋಬೇಕು. ಗೋವಾ ವಿಮೋಚನೆ ಆಗಬೇಕಾದ್ರೂ ಸಹಿತ ಕರ್ನಾಟಕದ ಕೊಡುಗೆಯನ್ನು ಸಹಿತ ನೆನಪಿಸಿಕೊಳ್ಬೇಕಾದದ್ದು ಪ್ರತಿಯೊಬ್ಬನ ಕೆಲಸ, ರಾಷ್ಟ್ರದ ಜನರ ಕೆಲಸ, ಗೋವಾ ರಾಜ್ಯದವರ ಕೆಲಸ. ಆದಾಗ್ಯೂ ಅನವಶ್ಯಕ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ರಾಜಕೀಯವಾಗಿ ಏನೆಲ್ಲ ನಡೆದು ಹೋಯ್ತು. ಮೋದಿಯವರು ಹೇಳಿದರು, ಮತ್ತೆ ನನ್ನ ಸರ್ಕಾರ ಬಂದರೆ ಗೋವಾ ಮುಖ್ಯಮಂತ್ರಿಗಳನ್ನ ಕರಿತೀನಿ, ನಿಮ್ಮನ್ನು ಕರಿತೀನಿ, ಕೂಡಿಸಿ ಅದನ್ನ ಬಗೆಹರಿಸ್ತೀನಿ. ದಿಸ್ ಈಸ್ ಟೋಲ್ಡ್ ಬೈ ನೋ ಲೆಸ್ ದೆನ್ ಎ ಪ್ರೈಮ್ ಮಿನಿಸ್ಟರ್ ಇನ್ ಇಲೆಕ್ಷನ್ ಸ್ಪೀಚಸ್. ಏನಾಯಿತು? ಗೋವಾ ಮುಖ್ಯಮಂತ್ರಿಗಳ ಪತ್ರ ತೊಗೊಂಡು ಬಂದು ತೋರಿಸಿದರು. ಮುಖ್ಯಮಂತ್ರಿಗಳಿದ್ದವರು, ದೊಡ್ಡ ನಾಯಕರುಗಳು, MP ಚುನಾವಣೆ ಒಳಗೆ, MLA ಚುನಾವಣೆ ಒಳಗೆ. ಯಾಕೆ ಇವತ್ತು ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಾ ಇಲ್ಲಲ್ಲ? ಯಾಕೆ ಸುಮ್ಮನೆ ಕೂತಿದ್ದಾರೆ? ಏನು ಮಾಡ್ತಾ ಇದ್ದಾರೆ ನಮ್ಮ ಸಂಸದರು? ಗೋವಾ ಮುಖ್ಯಮಂತ್ರಿ ಹೇಳ್ತಾರೆ, ಸಾವಂತ್ ಅವರು, ಭೂಪೇಂದ್ರ ಯಾದವ್ ನಾವು ಕರ್ನಾಟಕಕ್ಕೆ ಅನುಮತಿ ಕೊಡೋದೇ ಇಲ್ಲ ಅಂಥೇಳಿ ಹೇಳಿದ್ದಾರೆ ಅಂಥೇಳಿ. ನಮ್ಮ ಮಂತ್ರಿ ಹೋದಾಗ, ನಮ್ಮ DCM ಅವರು, ಉಪಮುಖ್ಯಮಂತ್ರಿಗಳು ಹೋದಾಗ ಒಂದು ರೀತಿ ಮಾತನಾಡೋದು, ಗೋವಾದವರಿಗೆ ಆ ರೀತಿ ಹೇಳಿದರೆ ತಕ್ಷಣ ಕೇಂದ್ರ ಸರ್ಕಾರ ತನ್ನ ರಿಜೈಂಡರ್, ಎಕ್ಸ್ಪ್ಲನೇಷನ್, ಕ್ಲಾರಿಫಿಕೇಷನ್ ಕೊಡಬೇಕಾದದ್ದು ಅವರ ಕರ್ತವ್ಯ. ನಮ್ಮ ಕರ್ನಾಟಕದ MP ಗಳೇನಿದ್ದಾರೆ
ಪಾರ್ಲಿಮೆಂಟ್ನೊಳಗೆ ಲೋಕಸಭೆಯೊಳಗೆ ಒಟ್ಟಾಗಿ ಗೋವಾ ಸರ್ಕಾರ ಹೇಳ್ತಕ್ಕಂಥ ಮಾತೇನಿದೆ ಅದಕ್ಕೆ ಸರಿಯಾದ ಉತ್ತರ ಕೇಂದ್ರ ಸರ್ಕಾರ ಕೊಡೋ ಹಾಗೆ ಮಾಡಬೇಕು. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಹದಾಯಿ ವಿಚಾರದಲ್ಲಿ ಈ ರೀತಿ ಅನ್ಯಾಯ ಮಾಡಿದರೆ, ಕನ್ನಡ ನಾಡಿನ ಜನರಿಗೆ ದೊರಕಬೇಕಾಗಿರ್ತಕ್ಕಂಥ ಕುಡಿಯೋ ನೀರು ಸಹಿತ ಸಿಗದಾಗೆ ಮಾಡಿದರೆ, ಫೆಡ್ರಲ್ ವ್ಯವಸ್ಥೆಗೆ ಧಕ್ಕೆ ಮಾಡ್ದಂಗೆ ಆಗುತ್ತೆ, ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಅದನ್ನು ಮಾಡಿಕೂಡ್ದು ಅಂಥೇಳಿ ನಾನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೇನೆ.